ಶಂಕರಾಚಾರ್ಯರ ಪ್ರಶ್ನೋತ್ತರ ಮಾಲಿಕ. ಶಂಕರಾಚಾರ್ಯರ ಕೃತಿ ಒಳಗಿನ ಕೆಲವೊಂದು ಪ್ರಶ್ನೆ ಉತ್ತರಗಳನ್ನು ಆಯ್ದು ಹಾಕ್ಯಾರ. ಬದುಕಿಗೆ ಅನುಕೂಲವಾಗುವಂಥ ಪ್ರಶ್ನೋತ್ತರಗಳು ಸಣ್ಣ ಸಣ್ಣ. ಜೀವನವನ್ನು ಕಟ್ಟಿ ಹಾಕುವುದು ಯಾವುದು? ಜೀವನವನ್ನು ಕಟ್ಟಿ ಹಾಕುವುದು ಯಾವುದು? ಆಸೆ. ಮನುಷ್ಯ ಆಸೆ, ದುರಾಸೆ ಏನಂದ್ರ ಬದುಕನ್ನು ಕಟ್ಟಿ ಹಾಕ್ತದೆ. ದುರಾಸೆ ಇರಬಾರ್ದು ಅಂತ ಹೇಳ್ತಾರೆ. ಶತ್ರು ಯಾರು? ಶತ್ರು ನಮ್ಗೆ ಹೊರಗಿಲ್ಲ. ನಮ್ಮ ಸೋಮಾರಿತನವೇ ನಮ್ಮ ಶತ್ರು. ನಾವು ನಮ್ಮ ಸೋಮಾರಿತನವನ್ನು ಬಿಟ್ಟು ಆಕ್ಟಿವ್ ಇದ್ದೇವಂದ್ರೆ, ಕ್ರಿಯಾಶೀಲ ಇದ್ದೇವಂದ್ರೆ ನಾವು ಏನು ಬೇಕಾದ್ರೆ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಸೋಮಾರಿ ಇದ್ರೆ ನೋಡೋದು ತಗೋ, ಮಾಡೋದು ತಗೋ, ಓದೋದು ಕೂಡಲೇ ಓದೋದು ತಗೋ, ಹೋಗೋದು ಕೂಡಲೇ ಹೋಗೋದು ತಗೋ ಅಂದ್ರೆ ಯಾವ ಕೆಲಸ ಇಲ್ಲ. ಸೋಮಾರಿತನ ಬಿಟ್ಟು ನಾವು ಕ್ರಿಯಾಶೀಲ ಇದ್ದೇವಂದ್ರೆ ಅದೇನಾಗ್ತದ? ನಮ್ಮ ಮಿತ್ರ ಆಗ್ತದ. ಸೋಮಾರಿತನ ನಮ್ಮ ಶತ್ರು ಆಗ್ತದೆ. ಮುಂದೆ ಕಣ್ಣು ಕಾಣದವರು ಯಾರು? ಕುರುಡರು. ಕಣ್ಣು ಕಾಣದವರು ಕುರುಡರು ಯಾರು? ಆಸೆ ಬರುತ್ತದೆ. ಅತಿ ಆಸೆ ಅತಿ ಆಸೆ ಅತಿ ಆಸೆ ಇತ್ತಂದ್ರೆ ಅಂಥವ್ರು ಕುರುಡರು. ಏನು ಕಾಣದೆ ಬರೀ ಆಸೆ ಒಂದೇ ಕಾಣ್ತಿರ್ತಾರೆ. ಗೆದ್ದವರು ಯಾರು? ಆಸೆಯನ್ನು ನಿಯಂತ್ರಿಸುವವರು. ಆಸೆ ಇದ್ರೂ ಸಹಿತ, ದುರಾಸೆ ಇದ್ರೂ ಸಹಿತ ಅದನ್ನ ನಿಯಂತ್ರಣ ಮಾಡ್ಕೊಂಡು ಸಹಜವಾಗಿ ಯಾರು ಇರ್ತಾರಲ್ಲ ಅವನು ಗೆದ್ದವನು. ಮುಂದೆ ಕೇಳಲು ಯೋಗ್ಯವಾದದ್ದು ಏನು? ಏನು ಕೇಳಬೇಕು? ಮಹರ್ಷಿಗಳ ಬೋಧನೆಗಳು ಅಂದ್ರೆ ಒಳ್ಳೆ ಮಾತುಗಳು, ಉಪನಿಷತ್ತಿನ ಮಾತುಗಳು, ಶರಣರ ನುಡಿಗಳು, ಶರಣರ ವಚನಗಳು, ಇಂಥವು ಒಳ್ಳೆ ಒಳ್ಳೆ ಮಾತುಗಳು, ಹಿರಿಯರ ಮಾತುಗಳು, ಇಂಥವು ಮಾತ್ರ ಕೇಳಕ್ಕೆ ಯೋಗ್ಯ. ಯಾವ್ಯಾವರೇ ಏನೇನೇ ಕೇಳುವಂಥದ್ದಲ್ಲ. ಆಮೇಲೆ ಗೌರವವನ್ನು ಪಡೆಯುವುದು ಹೇಗೆ? ಗೌರವ ಯಾವಾಗ ಸಿಗ್ತಂದ್ರ ಯಾರಿಗೂ ಏನನ್ನೂ ಕೇಳಲಾರ್ದೇ ಎಷ್ಟು ಸಾಧ್ಯ ಸ್ವಾವಲಂಬಿಯಾಗಿ ಯಾರು ಬದುಕ್ತಾರಲ್ಲ ಅವರು ಗೌರವವನ್ನು ಪಡಿತಾರೆ. ಬಡತನ ಅಂದ್ರೆ ಏನು? ಅತೃಪ್ತಿ. ಅಂದ್ರೆ ಎಷ್ಟಿದ್ರು ಇನ್ನ ಬೇಕು 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 ಅಂತೇನ ಅತೃಪ್ತಿ ಇರ್ತದ ಅವ್ರು ಬಡವರು. ಸಂತೃಪ್ತಿಯಿಂದ ಯಾರು ಬದುಕ್ತಾರಲ್ಲ ಅವ್ರು ಶ್ರೀಮಂತರು. ಹೌದಲ್ಲ? ಅದಕ್ಕೆ ಅತೃಪ್ತಿ ಅನ್ನೋದು ಇರಬಾರ್ದು. ಜ್ಞಾನದ ಕೊರತೆ ಎಂದರೇನು? ತಿಳುವಳಿಕೆದ ಜ್ಞಾನದ ಆಚರಣೆ ಒಳಗಿರ್ಲಿಕ್ಕಂದ್ರೆ ಅದು ಜ್ಞಾನದ ಕೊರತೆ. ಆಮೇಲೆ ಅಜ್ಞಾನ ಎಂದರೇನು? ಇದು ನಿದ್ದೆ ಎಂದರೇನು? ತಿಳುವಳಿಕೆ ಇಲ್ಲಾರ್ದು ನಿದ್ದೆ ತರುತ್ತೆ. ಹೀಗಿರೋದಕ್ಕೆ ಏನು ಅಜ್ಞಾನ ಇರತ್ತಲ್ಲ. ಅಜ್ಞಾನಿ ಅಂದ್ರೆ ಅದು ನಿದ್ದೆ ಇದ್ದಂಗೆ. ಜ್ಞಾನಿ ಇದ್ರ ಜ್ಞಾನ ಅಂದ್ರೇನು? ಪುಸ್ತಕದಲ್ಲಿ ಜ್ಞಾನ ಅಂತಲ್ಲ, ಕಾಮನ್ ಸೆನ್ಸ್ ಜನರಲ್ ಜ್ಞಾನನೂ ಅದು ಜ್ಞಾನನೇ. ಅದು ಇದ್ರೆ ಅದೇನಿದ್ದಂಗ ಅದಕ್ಕೆ ನಿದ್ದೆ ಅನ್ನೋದು ಜ್ಞಾನ. ಯಾರಿಗದ ಅವರು ನಿದ್ದೆ ಇಲ್ಲ. ಅನಿತ್ಯಗಳು ಯಾವುವು? ಅನಿತ್ಯ ಅಂದ್ರೆ ಶಾಶ್ವತ ಅಲ್ಲ. ಯೌವನ, ಐಶ್ವರ್ಯ ಹಾಗೂ ವಯಸ್ಸು. ಯೌವನ ಅಂದ್ರೆ ವಯಸ್ಸ, ಅದು ಯಾವುದೂ ಶಾಶ್ವತ ಅಲ್ಲ. ನಾವು ಸಣ್ಣವರಿದ್ದೀವಿ, ಈಟಾದೇವಿ, ವಯಸ್ಸಿಗೆ ಬಂದೇವಿ, ಮುಪ್ಪಾವಸ್ಥೆ, ಇದು ಶಾಶ್ವತ ಅಲ್ಲ. ಆಮೇಲೆ ಐಶ್ವರ್ಯ, ಸಿರಿ ಸಂಪತ್ತು ನಮ್ಗೇನು ಬರ್ತದಲ್ಲ ಅದೂ ಶಾಶ್ವತ ಅಲ್ಲ. ಇವತ್ತು ಬರ್ಬೋದು, ನಾಳೆ ಹೋಗ್ಬೋದು. ಆಮೇಲೆ ವಯಸ್ಸು ಶಾಶ್ವತ ಅಲ್ಲ. ಇವು ಏನದಾವಲ್ಲ, ಹಿಂಗೆ ಸಾವಿರಾರು ಜಿಜ್ಞಾಸು ಪ್ರಶ್ನೆಗಳನ್ನು ಶಂಕರಾಚಾರ್ಯರು ಪ್ರಶ್ನೋತ್ತರ ರೂಪದ ಪ್ರಶ್ನೋತ್ತರ ಮಾಲಿಕೆಯೊಳಗೆ ಹೇಳ್ತಾರೆ. ಅದಕ್ಕಿಂತವು ಬದುಕಿಗೆ ಭಾಳ ಉಪಯೋಗ ಆಗ್ತವೆ. ಭಾಳ ಇವು ಸಂಕ್ಷಿಪ್ತವಾಗಿ ನೋಡಿದಾಗ ಈ ರೀತಿ ಇರ್ತವೆ. ಅದಕ್ಕೆ ಜ್ಞಾನ ಮುಖ್ಯ. ಇದರಿಂದ ನಮಗೆ ಕೆಲವೊಂದು ವಿಚಾರಗಳು ಗೊತ್ತಾಗ್ತವೆ. ಕ್ರಿಯಾಶೀಲ ಇರಬೇಕು, ಚಟುವಟಿಕೆ ಇರಬೇಕು, ಸ್ವಲ್ಪ ಜ್ಞಾನ ಪಡಿಬೇಕು. ಪಡೆದಿದ್ದ ಜ್ಞಾನ ನಮ್ಮ ಬದುಕಿನಾಗ ಉಪಯೋಗ ಮಾಡ್ಕೋಬೇಕು. ಅತಿ ಆಸೆ ದುರಾಸೆ ಇರಬಾರ್ದು. ಸಂತೃಪ್ತಿ ಇರಬೇಕು. ಏನೈತೆ ಅದ್ರ ಬಗ್ಗೆ ಸಂತೃಪ್ತಿಯಿಂದ ಬದುಕಬೇಕು.